ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಸಾಕಷ್ಟು ಈಗ ಗಡಿಪಾರು ಗದ್ದಲ ಈಗ ನಡೀತಾ ಇದೆ. ಕೋಮು ಗಲಭೆ ಕಂಟ್ರೋಲ್ಗೆ ಈಗ ಕಾಕಿ ಒಂದು ಕಡೆ ಬ್ರಹ್ಮಾಸ್ತ್ರವನ್ನ ಈಗ ಪ್ರಯೋಗ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕರಾವಳಿ ಭಾಗದ 36 ಜನರಿಗೆ ಗಡಿಪಾರು ನೋಟಿಸ್ ಅನ್ನು ಕೊಡಲಾಗಿದೆ. ಒಂದು ಕಡೆ ಪ್ರಚೋದನಕಾರಿ ಭಾಷಣ, ಕಾನೂನು ಉಲ್ಲಂಘನೆ, ಈ ರೀತಿಯಾದಂತಹ ಒಂದಿಷ್ಟು ಘಟನೆಗಳು ಪದೇ ಪದೇ ಕರಾವಳಿಯಲ್ಲಿ ನಡೀತಾ ಇದೆ. ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ಕಾಕಿ ಗೇಟ್ ಪಾಸ್ ಅನ್ನು ಕೊಟ್ಟಿದೆ. ಪುತ್ತಿಲ, ಭರತ ಕುಂಡೇಲು ಸೇರಿದಂತೆ 36 ಮಂದಿ ಗಡಿಪಾರು ಲಿಸ್ಟ್ನಲ್ಲಿ 15 ಮುಸ್ಲಿಮರ ಹೆಸರು ಇದರಲ್ಲಿ ಉಲ್ಲೇಖ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ದಕ್ಷಿಣ ಕನ್ನಡ ಪೊಲೀಸ್ನವರಿಂದ ಗಡಿಪಾರು ಲಿಸ್ಟ್ ಈಗ ರೆಡಿ ಆಗಿದೆ. ಯಾಕಂದ್ರೆ ಪ್ರಚೋದನಾತ್ಮಕವಾದಂತಹ ಭಾಷಣ ಮಾಡುವಂಥದ್ದು, ಹೇಳಿಕೆ ಕೊಡುವಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ನಡೆಗೆ ಕೇಸರಿ ಪಡೆ ಈಗ ಕೆರಳಿದೆ. ಹಿಂದೂಗಳ ಟಾರ್ಗೆಟ್ ಅಂತ ಬಿಜೆಪಿ ಒಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸಾಕಷ್ಟು ಕೊಲೆಗಳು ನಡೀತಾ ಇದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ರಕ್ತ ದೋಕುಳಿ ನಡೀತಾ ಇದೆ. ಈ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಗಡಿಪಾರು ಗದ್ದಲವೂ ಶುರುವಾಗಿದೆ. ಕೋಮು ಗಲಭೆ ಕಂಟ್ರೋಲ್ಗೆ ಈಗ ಕಾಕಿ ಬ್ರಹ್ಮಾಸ್ತ್ರವನ್ನ ಈಗ ಪ್ರಯೋಗ ಮಾಡಿದೆ. ಕರಾವಳಿ ಭಾಗದ 36 ಮಂದಿ, ಅದರಲ್ಲಿ ಹಿಂದೂ ಮುಸ್ಲಿಂ ಇಬ್ಬರೂ ಕೂಡ ಇದ್ದಾರೆ. ಪ್ರಚೋದನಕಾರಿ ಭಾಷಣ ಮತ್ತು ಕಾನೂನು ಉಲ್ಲಂಘನೆಯನ್ನು ಮಾಡ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಘಟನೆಗಳಿಗೆ ಕುಮ್ಮಕ್ಕನ್ನು ಕೊಡ್ತಾರೆ. ಕೋಮು ಗಲಭೆ ಆಗಲಿಕ್ಕೆ ಕಾರಣ ಒಂದಿಷ್ಟು ಪ್ರಚೋದನಕಾರಿಯಾದಂತಹ ಹೇಳಿಕೆಗಳು, ಭಾಷಣಗಳು. ಸಹಜವಾಗಿಯೇ ಒಂದು ಕೋಮಿನ ಜನಾಂಗದವರು ಇನ್ನೊಂದು ಕೋಮಿನ ಜನಾಂಗದವರಿಗೆ ಸಹಜವಾಗಿ ಇಂತಹ ಭಾಷಣಗಳಿಂದ, ಪ್ರಚೋದನಕಾರಿ ಹೇಳಿಕೆಗಳಿಂದ ಸಹಜವಾಗಿ ಕೆರಳುತ್ತಾರೆ. ಸಹಜವಾಗಿ ಅದು ಗಲಾಟೆ, ಘರ್ಷಣೆ, ಕೊಲೆಯಲ್ಲಿ ಅಂತ್ಯವಾಗಿ ಹೋಗಿದ್ದಾವೆ. ಹಾಗಾಗಿ ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಪೊಲೀಸು, ದಕ್ಷಿಣ ಕನ್ನಡ ಪೊಲೀಸು ಒಂದು ಲಿಸ್ಟನ್ನು ಮಾಡಿದೆ. 36 ಜನರ ಒಂದು ಗಡಿಪಾರಿಗೆ ಒಂದು ಲಿಸ್ಟ್. ಅದರಲ್ಲಿ ಹಿಂದೂ ಕಾರ್ಯಕರ್ತರು ಇದ್ದಾರೆ, ಮುಸ್ಲಿಂ ಕಾರ್ಯಕರ್ತರು ಇದ್ದಾರೆ, ಹಿಂದೂ ಮುಖಂಡರು ಇದ್ದಾರೆ, ಜೊತೆಗೆ ಮುಸ್ಲಿಂ ಮುಖಂಡರು ಇದ್ದಾರೆ. ಅದರ 15 ಜನ ಮುಸ್ಲಿಂ ಮುಖಂಡರಿದ್ದಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಗೊತ್ತಾಗ್ತಾ ಇದೆ. ಆ ಲಿಸ್ಟನ್ನು ಗಮನಿಸಿದ್ರೇ ಗೊತ್ತಾಗ್ತಾ ಇದೆ. ಯಾಕಂದರೆ ಪದೇ ಪದೇ ಶಾಂತಿ ಸಭೆಗಳನ್ನು ಮಾಡ್ತಾ ಬಂದರು. ಈ ಹಿಂದೆ ಕೂಡ ಹಿಂದೂ ಮುಸ್ಲಿಂ ಮುಖಂಡರೆಲ್ಲ ಸೇರಿಕೊಂಡು ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ. ಸಭೆಗಳನ್ನು ಮಾಡಿ ಆಯಿತು, ಸಭೆಗಳನ್ನು ಮಾಡಿದರೂ ಕೂಡ ಎಲ್ಲಿ ಒಂದು ಕಡೆ ಯಾವುದಕ್ಕೂ ಅದು ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ. ಎಲ್ಲವೂ ಪದೇ ಪದೇ ಕೈ ಮೀರಿ ಹೋಗ್ತಾ ಇದೆ. ಹಾಗಾಗಿ ಇದು ಕೈ ಮೀರಿ ಹೋಗ್ತಾ ಇದೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಸಾಕಷ್ಟು ತಲೆ ಕೆಡಿಸ್ಕೊಂಡು ಕೂತಿರುವಂಥ ಪೊಲೀಸ್ನವರು ಈಗ ಒಂದು ಲಿಸ್ಟನ್ನೇ ರೆಡಿ ಮಾಡಿಟ್ಟಿದ್ದಾರೆ. ಅಂದರೆ ಗಡಿಪಾರು ಮಾಡಬೇಕು ಇವ್ರನ್ನ ಅಂತ. ಅಂದರೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೇರೆ ಕಡೆ ಗಡಿಪಾರು ಮಾಡುವಂಥದ್ದು. ಹಾಗಾಗಿ ಸಹಜವಾಗಿ ಇದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದಿಷ್ಟು ರಾಜಕೀಯ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಒಂದು ಕಡೆ ಕೇಸರಿ ಪಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೀವು ಅಂತ. ಈಗ ಮೊನ್ನೆ ಅಬ್ದುಲ್ ರೆಹಮಾನನ್ನು ಹತ್ಯೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಶರಣ್ ಪಂಪಿಯಲು ಸೇರಿದಂತೆ ಅನೇಕ ಹಿಂದೂ ಮುಖಂಡರನ್ನೆಲ್ಲ ಅರೆಸ್ಟ್ ಮಾಡಿದರು. ಆಗಲೂ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡಿದರು, ನೀವು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ಒಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂನ ಮುಖಂಡರುಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಕಿಡಿಕಾರ್ತಾ ಇದ್ದಾರೆ, ಇಲ್ಲಿ ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ, ನಮಗೆ ರಕ್ಷಣೆ ಕೊಡಿ ಅಂತ ಸಾಮೂಹಿಕ ರಾಜೀನಾಮೆಗೆ ಮುಂದಾಗ್ತಾ ಇದರಲ್ಲಿ. ಹಾಗಾಗಿ ಒಂದಿಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಕ್ಷಿಣ ಕನ್ನಡದಲ್ಲಿ.